ಹೌದು ವೀಕ್ಷಕರೇ, ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗುವುದು ಶತಸಿದ್ಧ 100% ಅಂತಲೇ ಹೇಳ್ಬೋದು. ಯಾಕಂತಂದರೆ ಹಿಂದೆ ಏನು ದೆಹಲಿಯಲ್ಲಿ ಮಾತುಕತೆ ನಡೆದಿರುವಂಥ ವಿಚಾರ ನಿಮಗೆಲ್ಲ ಗೊತ್ತಿರ್ಬೋದು. ಏನು ಸಿದ್ದರಾಮಯ್ಯನವರು 2.5 ವರ್ಷ, ಡಿ ಕೆ ಶಿವಕುಮಾರ್ ಅವರು 2.5 ವರ್ಷ ಅಂತೇಳಿ ಅಧಿಕಾರ ಏನು ವಿಸ್ತರಣೆ ಮಾಡಿ ಅಂತೇಳಿ ಹೈಕಮಾಂಡ್ ಆವಾಗಲೇ ಆದೇಶ ಕೊಟ್ಟಿತ್ತು. ಇಂಥ ಒಂದು ಸಂದರ್ಭದಲ್ಲಿ ಈಗ 3 ವರ್ಷಗಳ ಕಾಲ ನಡೀತಾ ಬಂತು. ಇಂಥ ಒಂದು ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುವುದು ಸೂಕ್ತ ಅಂತಲೇ ಹೇಳ್ಬೋದು. ಯಾಕಂತಂದರೆ ಡಿ ಕೆ ಶಿವಕುಮಾರ್ ಅವರಿಗೆ ಕೂಡ ಅಧಿಕಾರ ಹಸ್ತಾಂತರ ಮಾಡಬೇಕಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಏನು ರಾಹುಲ್ ಗಾಂಧಿ ಅವರು ಸೂಚನೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಈ ಮೇ 4 ಏನು ಹಲವು ರಾಜ್ಯಗಳ ಏನು ಮತ ಎಣಿಕೆ ಮುಗಿಯುತ್ತೆ, ಆಮೇಲೆ ಈ ನಮ್ಮ ಕರ್ನಾಟಕ ರಾಜ್ಯದ ಬೆಳವಣಿಗೆಗಳ ಬಗ್ಗೆ 100% ಗಮನ ಹರಿಸ್ತಾರೆ ಹೈಕಮಾಂಡ್ ನಾಯಕರು ಅಂತಲೇ ಹೇಳ್ಬೋದು. ಅದು ರಾಹುಲ್ ಗಾಂಧಿ ಅವರೇ ಈ ಒಂದು ಡಿಸೈಡ್ ತೊಗೊಳ್ಳೋದು, ಬೇರೆ ಯಾರ ಕೈಲೂ ಆಗೋಲ್ಲ. ಯಾಕಂತಂದರೆ ರಾಜ್ಯದ ಮುಖ್ಯಮಂತ್ರಿ ಬದಲಾವಣೆ ಮಾಡುವಂಥದ್ದು ಭಾಳ ಕಷ್ಟದ ವಿಚಾರ. ಹಾಗಾಗಿ ರಾಹುಲ್ ಗಾಂಧಿ ಅವರಿಗೆ ಒಂದು ಫುಲ್ ಸ್ಟಾಪ್ ಇಡುವಂಥ ಸಾಧ್ಯತೆ ಇದೆ. ಹಾಗಾಗಿ ನನಗನ್ಸಿದ ಮಟ್ಟಿಗೆ ಮೇ 10ರ ಮೇಲೆ ಈ ನಮ್ಮ ರಾಜಕೀಯ ವಿದ್ಯಮಾನಗಳು ಮತ್ತು ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗುವುದು ಶತಸಿದ್ಧ ಅಂತಲೇ ಹೇಳ್ಬೋದು. ಹಾಗಾಗಿ ವೀಕ್ಷಕರು ಯಾರ್ಯಾರು ಡಿ ಕೆ ಶಿವಕುಮಾರ್ CM ಆಗಲ್ಲ ಹಾರೈಸ್ತೀರಾ, ನಮ್ಮ ಒಂದು ವಿಡಿಯೋಗೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ ನಮಸ್ಕಾರ.